ಹಲವಾರು ಮೂಲಭೂತ ಸೌಕರ್ಯದ ಕೊರತೆಯ ನಡುವೆಯೂ ದೇವಲಾಪುರ ಹೋಬಳಿಯ ನಾಗನಕೆರೆ ಗಿಡದೆ ಜಾತ್ರೆಯು ಸುಮಾರು 25,000ಕ್ಕೂ ಹೆಚ್ಚು ಭಕ್ತಾದಿಗಳನ್ನು ತನ್ನ ಸನ್ನಿಧಿಗೆ ಕರೆಸಿಕೊಳ್ಳುವಲ್ಲಿ ಯಶಸ್ವಿಯಾಗಿ ಚಿಕ್ಕ ತಿರುಪತಿ ಜಾತ್ರಾ ಮಹೋತ್ಸವ ವೈಶಿಷ್ಟ್ಯತೆಯೊಂದಿಗೆ ಸಂಪನ್ನಗೊಂಡಿತು. ಪ್ರತಿ ವರ್ಷ ಸಾವಿರಾರು ಜನ ಮಂಡ್ಯ, ಪಾಂಡವಪುರ, ಕೆಆರ್ಪೇಟೆ ಮತ್ತು ಬೆಂಗಳೂರಿನಿಂದ ಈ ಜಾತ್ರೆಗೆ ಬರುತ್ತಾರೆ. ಬರುವ ಭಕ್ತಾದಿಗಳಿಗೆ ಉಳಿದುಕೊಳ್ಳಲು ಮತ್ತು ಬಹಿರ್ದೆಸೆಗೆ ಶೌಚಾಲಯ ವ್ಯವಸ್ಥೆ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಎದ್ದು ಕಾಣುತ್ತದೆ. ಇದರ ನಡುವೆ ಪಾಳುಬಿದ್ದು ಶಿಥಿಲಾವಸ್ಥೆಯಲ್ಲಿರುವ ಮಂಟಪಗಳಲ್ಲೇ ದಾಸಪಂದಿರು ತಮ್ಮ ಕುಟುಂಬದೊಡನೆ ಗೋವಿಂದನಿಗೆ ಪೂಜೆ ಮಾಡಬೇಕಾದ ಅನಿವಾರ್ಯ ಪರಿಸ್ಥಿತಿಯ ನಡುವೆ ನಾಗನಕೆರೆ ಗಿಡದ ಜಾತ್ರೆ ಶ್ರೀನಿವಾಸ ಸ್ಮರಣೆಯೊಂದಿಗೆ ಸಂಪನ್ನಗೊಂಡಿತು. ಈ ಬಾರಿಯೂ ಸಾಲಿಗೆ ಸಂಪರ್ಕದ ಕೊರತೆಯುಂಟಾಗಿ ಜನರು ಆಟೋಗಳಲ್ಲೇ ಹೊರಟಿದ್ದು ಆಟೋಗಳು ಸಾಲುಗಟ್ಟಿ ನಿಂತಿತ್ತು. ದೇವಾಲಯದ ಮುಂಭಾಗದಲ್ಲಿ ಉತ್ಸವ ಮೂರ್ತಿಯನ್ನು ವಿವಿಧ ಹೂವುಗಳಿಂದ ಅಲಂಕರಿಸಲಾಗಿಡಲಾಗಿತ್ತು. ಗರ್ಭಗುಡಿಯಲ್ಲಿರುವ ಮೂಲ ವೆಂಕಟೇಶ್ವರನನ್ನು ದರ್ಶನ ಮಾಡಲು ಭಕ್ತಾದಿಗಳು ಸರತಿಯ ಸಾಲಿನಲ್ಲಿ ನಿಂತು ಭಕ್ತಿ ಭಾವದಿಂದ ದರ್ಶನ ಪಡೆದು ಪುನೀತರಾದರು. ದೇವಸ್ಥಾನ ಅಂತ ಇದು ಮೂಲ ಸೌಕರ್ಯಗಳ ಕೊರತೆಯಿಂದ ಮತ್ತು ಹಿಂದೆ ಏನಾಗಿತ್ತೋ ಏನೋ ಗೊತ್ತಿಲ್ಲ, ಎಲ್ಲ ಕಾಡು ಬೆಳ್ಕೊಂಡು ಈ ದೇವಸ್ಥಾನ ಪೂರ್ತಿ ಶಿಥಿಲಾವಸ್ಥೆಯಲ್ಲಿತ್ತು. ಈಗೊಂದು 8 ವರ್ಷದ ಕೆಳಗೆ ಯಾರೋ ಮಹಾತ್ಮರು ಅಪ್ಪಣೆಯಂತೆ ಈ ದೇವಸ್ಥಾನವನ್ನು ಪುನಃ ಜೀರ್ಣೋದ್ಧಾರ ಮಾಡಿದ್ದೀವಿ ಅಂದರೆ ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಮತ್ತು ಟ್ರಸ್ಟ್ ಮಾಡಿಕೊಂಡು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದೀವಿ. ಬರ್ತಾ ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ಹೆಚ್ಚಾಗ್ತಾ ಇದೆ. ಈ ಮೂಲ ಇಲ್ಲಿ ಸ್ಥಳ ಮಹಾತ್ಮೆ ಏನು ಅಂತಂದರೆ, ಹಿಂದೆ ತಿರುಪತಿಗೆ ಕಾಲ್ನಡಿಗೆಯಲ್ಲಿ ಹೋಗಬೇಕಾದಂಥ ಜನಗಳು ಅಂದರೆ ಭಕ್ತಾದಿಗಳು ಎಲ್ಲ ಹೆಂಗಸರು ಮಕ್ಕಳನ್ನೆಲ್ಲ ಪೂರ್ತಿ ತಿರುಪತಿಗೆ ತನಕ ಕರ್ಕೊಂಡು ಹೋಗೋಕ್ಕಾಗದೇ ಇರೋಂಥ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ಅರ್ಧ ಯಾತ್ರೆ ಮುಗಿತೀವಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ಗಂಡಸರು ಮುಂದಕ್ಕೆ ದಾಸಪ್ಪನ ಮುಖಾಂತರ ಎಲ್ಲ ತಿರುಪತಿಯೆಲ್ಲ ದರ್ಶನ ಮಾಡ್ಕೊಂಡು ಬರ್ತಾಯಿದ್ರು. ಇದು ಕೆಳಗಡೆ